ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಅಸಮಾಧಾನದ ಹೊಗೆ ಎದ್ದಿದೆ. ಹಾಸನ ಟಿಕೆಟ್ ಬಗ್ಗೆ ಶಾಸಕ ಎ ಮಂಜು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಅಸಮಾಧಾನದ ಹೊಗೆ ಎದ್ದಿದೆ. ಈಗ ಹಾಸನ ಟಿಕೆಟ್ ಬಗ್ಗೆ ಶಾಸಕ ಎ ಮಂಜು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಸಿಟ್ಟಿಂಗ್ ಎಂಎಲ್ಎಗಳಿಗೆ ಮಾತ್ರ ಟಿಕೆಟ್ ಎಂದ ಎ ಮಂಜು ಈ ಒಂದು ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನವನ್ನು ಮೂಡಿಸ್ತಾ ಇದೆ. ಹಾಸನದ ಅರಕಲ್ಗೂಡಿನಲ್ಲಿ ಶಾಸಕ ಎ ಮಂಜು ಈ ಒಂದು ಹೇಳಿಕೆ ನೀಡಿದ್ದು ಈಗ ಬಿಜೆಪಿ ಜೆಡಿಎಸ್ ಮಧ್ಯೆ ಇರುವಂತಹ ಮೈತ್ರಿ ಎಲ್ಲಿ ಮುರಿದು ಬೀಳುತ್ತೋ ಅನ್ನೋ ಭಯ ಹುಟ್ಟಿದೆ. ಈಗ ಇಬ್ಬರು ಕೂಡ ಎನ್ಡಿಎ ಮೈತ್ರಿಕೂಟದಲ್ಲಿ ಇದ್ದೇವೆ, ಎಲ್ಲಾ ಸಿಟ್ಟಿಂಗ್ ಎಂಎಲ್ಎಗಳಿಗೆ ಟಿಕೆಟ್ ನೀಡಲು ನಿರ್ಧಾರ ಆಗಿದೆ, ಅದು ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಆಗಿರುವುದು. ಈ ವಿಚಾರ ತಿಳಿದೇ ಪ್ರೀತಮ್ ಗೌಡ ಹತಾಶರಾಗಿದ್ದಾರೆ ಎಂದಿದ್ದಾರೆ. ಮಾಜಿ ಶಾಸಕ ಪ್ರೀತಮ್ ಗೌಡ ವಿರುದ್ಧ ಎ ಮಂಜು ವಾಗ್ದಾಳಿ ನಡೆಸಿದ್ದಾರೆ. ಈಗ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಅಸಮಾಧಾನದ ಹೊಗೆ ಅಂತಾನೆ ಹೇಳ್ಬೋದು. ಈಗ ಹಾಸನ ಟಿಕೆಟ್ ಬಗ್ಗೆ ಶಾಸಕ ಎ ಮಂಜು ಸ್ಫೋಟಕ ಹೇಳಿಕೆ ಈಗ ಎರಡೂ ಒಂದು ಪಕ್ಷದಲ್ಲಿ ಬೆಂಕಿ ಹೊಗೆ ಆಗಿದೆ. ಈಗ ಅವ್ರು ಹೇಳೋದು ನೋಡಿದ್ರೆ ಸಿಟ್ಟಿಂಗ್ ಎಂಎಲ್ಎಗಳಿಗೆ ಕೊಡಬೇಕು ಅಂತ ಎಲ್ಲ ಕಡೆ ನಮ್ದು ಅವ್ರದ್ದು ಒಂದು ತೀರ್ಮಾನ ಆಗಿರೋದ್ರಿಂದ ಅದು ಉಲ್ಲಂಘನೆ ಆಗಲ್ಲ ಅಂತ ಗೊತ್ತಾಗಿ ಇದನ್ನ ಮಾಡ್ತಕ್ಕಂಥ ಹತಾಶರಾಗಿ ಮಾತಾಡ್ತಕ್ಕಂಥದ್ದು, ಅದನ್ನ ಮಾತಾಡಬಾರ್ದು. ಎಲ್ಲ ವ್ಯಕ್ತಿತ್ವಗಿಂತ ಜಾಸ್ತಿ ದೊಡ್ಡದು ಯಾವ್ದು ಅಂದ್ರೆ ಪಕ್ಷನೇ ದೊಡ್ಡದು ಅನ್ನೋದನ್ನ ನಾನು ಅರ್ತ್ಕೋಬೇಕು, ಅವರು ಅರ್ತ್ಕೋಬೇಕು, ಎಲ್ರು ಯಡಿಯೂರಪ್ಪನವರು ಅಥವಾ ಕುಮಾರಸ್ವಾಮಿ ಅವರು ಅನ್ನೋ ಪ್ರಶ್ನೆ ಇಲ್ಲ. ಎನ್ಡಿಎ ತೀರ್ಮಾನ ಆದ್ಮೇಲೆ ನಾವು ಕೋ ಪಾರ್ಟ್ನರ್ಸ್ ಆದ್ಮೇಲೆ ನಾವು ಅವ್ರ ಜೊತೆ ಸೇರಿದ್ಮೇಲೆ ಇಲ್ಲಿ ಮಾತಿನ ಪ್ರಶ್ನೆ ಇಲ್ವೇ ಇಲ್ಲ. ಈಗ ಅವ್ರು ಹೇಳೋದು ನೋಡಿದ್ರೆ ಸಿಟ್ಟಿಂಗ್ ಎಂಎಲ್ಎಗಳಿಗೆ ಕೊಡಬೇಕು ಅಂತ ಎಲ್ಲ ಕಡೆ ನಮ್ದು ಅವ್ರದ್ದು ಒಂದು ತೀರ್ಮಾನ ಆಗಿರೋದ್ರಿಂದ ಅದು ಉಲ್ಲಂಘನೆ ಆಗಲ್ಲ ಅಂತ ಗೊತ್ತಾಗಿ ಇದನ್ನ ಮಾಡ್ತಕ್ಕಂಥ ಹತಾಶರಾಗಿ ಮಾತಾಡ್ತಕ್ಕಂಥದ್ದು, ಅದನ್ನ ಮಾತಾಡಬಾರ್ದು. ಎಲ್ಲ ವ್ಯಕ್ತಿತ್ವಗಿಂತ ಜಾಸ್ತಿ ದೊಡ್ಡದು ಯಾವ್ದು ಅಂದ್ರೆ ಪಕ್ಷನೇ ದೊಡ್ಡದು ಅನ್ನೋದನ್ನ ನಾನು ಅರ್ತ್ಕೋಬೇಕು, ಅವರು ಅರ್ತ್ಕೋಬೇಕು, ಎಲ್ರು ಯಡಿಯೂರಪ್ಪನವರು ಅಥವಾ ಕುಮಾರಸ್ವಾಮಿ ಅವರು ಅನ್ನೋ ಪ್ರಶ್ನೆ ಇಲ್ಲ. ಎನ್ಡಿಎ ತೀರ್ಮಾನ ಆದ್ಮೇಲೆ ನಾವು ಕೋ ಪಾರ್ಟ್ನರ್ಸ್ ಆದ್ಮೇಲೆ ನಾವು ಅವ್ರ ಜೊತೆ ಸೇರಿದ್ಮೇಲೆ ಇಲ್ಲಿ ಮಾತಿನ ಪ್ರಶ್ನೆ ಇಲ್ವೇ ಇಲ್ಲ.